ಇವರು ನಮ್ಮ ದಿವ್ಯ ಮದುವೆ ಆಗ್ತಿರೋ ಹುಡುಗ. ಒಳ್ಳೆಯದಾಗಲಿ, ತುಂಬ ಸಂತೋಷ. ಶುಭಶ್ಯ ಶೀಘ್ರಂ. ಮದುಮಕ್ಕಳಿಗೆ ಅವ್ರ ಹೆಸರಲ್ಲಿ ಒಳ್ಳೇದಾಗಲಿ ಅಂತ ದೇವರಿಗೆ ಅರ್ಚನೆ ಮಾಡಿ. ಆಗ್ಲಮ್ಮ. ಇಬ್ಬರದು ರಾಶಿ ನಕ್ಷತ್ರ ಹೇಳ್ತೀರಾ? ಕಾರ್ತಿಕ್ ಅವ್ರದ್ದು ಮಿಥುನ ರಾಶಿ ಜ್ಯೇಷ್ಠ ನಕ್ಷತ್ರ, ನಮ್ಮ ದಿವ್ಯಂದು ಮೀನ ರಾಶಿ ಉತ್ತರಾಷಾಢ ನಕ್ಷತ್ರ. ಪೂರ್ವೋಚ್ಚರಿತ ವಿಶೇಷೇಣ ವಿಶಿಷ್ಟಾಯಾಮಸ್ಯಾಂ ಶಿವತೋ ಶ್ರೀ ಭಗವದಾನುಭ್ರಿಯ ಭಗವತ್ ಕೈಂಕರ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ. ದೇವ್ರೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ, ಆದರೆ ನಾನು ಸುಳ್ಳು ಹೇಳದೇ ಇದ್ರು ಸತ್ಯನ ಮುಚ್ಚಿಟ್ಟಿದ್ದೀನಿ. ಅದರಿಂದ ದಿವ್ಯನ ಮದುವೆಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡಪ್ಪ. ಈ ಪೂಜೆಗೆ ಕೊಟ್ಟ ಕಾಯಿ ಹಾಳಾಗೋಗಿದೆ. ಇದು ಅಷ್ಟು ಒಳ್ಳೆ ಸೂಚನೆ ಅಲ್ಲ. ಮದುವೆ ಬಗ್ಗೆ ಪೂಜೆ ಮಾಡಿಸ್ಬೇಕಾದ್ರೇ ಇದಾಯಿತು ಅಂದರೆ ಮದುವೆಗೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಸಂಶಯ. ಅರ್ಚಕ್ರೆ, ಯಾರೋ ಯಾವಾಗಲೂ ತೊಗೊಂಡು ಮಾರಿರೋ ಕಾಯೋದು, ಅದು ನಮಗೆ ಗೊತ್ತಿಲ್ಲ, ನಾವು ತೊಗೊಂಡ್ಬಂದ್ವಿ. ಅದಕ್ಕೂ ನಮ್ಮ ಮದುವೆಗೂ ಏನು ಸಂಬಂಧ? ಕಾಯಿ ಹಾಳಾಗಿದೆ ಅಂತ ಮಾತ್ರಕ್ಕೆ ನಮ್ಮ ಮದುವೆಗೆ ಹೇಗೆ ಸಮಸ್ಯೆ ಆಗುತ್ತೆ? ಆಗಲ್ಲಪ್ಪ. ವಿಧಿ ಅನ್ನೋದು ಈ ರೂಪದಲ್ಲಿ ಸೂಚನೆ ಕೊಡ್ತಾ ಇದೆ ಅಂತ ಒಂದು ನಂಬಿಕೆ. ಅಲ್ವಾ? ಅದೇ ರೀತಿ ನಮ್ಮ ಮನಸ್ಸು ಹೃದಯ ನಮ್ಮ ಮದುವೆ ಚೆನ್ನಾಗಾಗತ್ತೆ ಅಂತ ಸೂಚನೆ ಕೊಟ್ಟಾಗಿದೆ. ಇದು ನಮ್ಮ ನಂಬಿಕೆ. ಅರ್ಚಕ್ರೆ, ಇವಾಗ ನೀವು ಒಳ್ಳೆ ಮನಸ್ಸಿಂದ ದೇವರಿಗೆ ಮಂಗಳಾರತಿ ಮಾಡಿ ಪ್ರಸಾದ ತಂದ್ಕೊಡ್ತೀರಾ ಪ್ಲೀಸ್? ಸರಿನಪ್ಪ. ಓಂ ವಿಧಂ ವಿಷ್ಣು ಚಕ್ರಮೇ ತ್ರೇದಾ ನಿರ್ದಯ ಪದಂ ಸಮೂಢವಸ್ಯ ಭಾಗಂ ಸುರೇ ವಿಷ್ಣು. ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮದುವೆಗೆ ಏನೇ ಸಮಸ್ಯೆ ಬಂದರೂ ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ. ಯಾರೇ ಅಡ್ಡ ಬಂದರು, ಯಾರು ಯಾಕೆ ಆ ದೇವರೇ ಅಡ್ಡ ಬಂದರು, ನಿಮ್ಮ ಮಗಳಿಗೆ ತಾಳಿ ಕಟ್ಟದ್ ನಾನೇ. ಇದಕ್ಕೆ ಆ ದೇವರೇ ಸಾಕ್ಷಿ. ಶ್ರೀಯಂತಾಂತಾಯ ಕಲ್ಯಾಣಾನಿರೇಧಿರ್ತಿನಾಂ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮಜೇ. ಯಾಕಮ್ಮ ಇವ್ರ ಹತ್ರ ದಿನ ಬಂದು ಬಯಸ್ಕೊಬೇಕು? ಇವ್ರ ಸ್ಕೂಲಿಗೆ ಸೇರಿಸಲಿಲ್ಲ ಅಂದ್ರೆ ಬೇಡ ಬಿಡು, ನಾನು ನಿನ್ನ ಜೊತೆ ಬಂದು ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತೀನಮ್ಮ. ಹಾಗೆಲ್ಲ ಮಾತಾಡ್ಬೇಡ ಮಗನೇ. ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನೀನು ಚೆನ್ನಾಗಿ ಓದಲಿ ಅಂತ ತಾನೇ. ನೀನು ಓದೋದು ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ನಾನು ಇಷ್ಟು ವರ್ಷ ದುಡ್ದಿದ್ದು, ನೀನು ಇಷ್ಟು ವರ್ಷ ಓದಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗಲ್ವ ಮಗನೇ? ಅದೆಲ್ಲ ಸರಿಮ್ಮ, ಇವ್ರು ಪೂರಾ ಫೀಸ್ ಕಟ್ಟೋವರೆಗೂ ನಮ್ಮನ್ನ ಸ್ಕೂಲಿಗೆ ಸೇರ್ಸಲ್ಲ ಅಂತ ಹೇಳ್ತಿದಾರಲ್ಲ. ಏನಪ್ಪ ಮಾಡೋದು, ಎಲ್ಲ ನಮ್ಮ ಕರ್ಮ. ನಿಮ್ಮ ಅಪ್ಪ ಒಬ್ಬ ಸರಿಗಿದ್ದಿದ್ರೆ ಹೀಗಾಗ್ತಿತ್ತಾ? ಏನಮ್ಮ ನಿಮ್ಮ ಗೋಳು? 3 ದಿವಸದಿಂದ ಒಂದೇ ಸಮನೆ ಅಲಿತಾ ಇದ್ದೀರಾ. ಇಲ್ಲಿ ನಿನ್ನ ಅಲ್ದಾಟಕ್ಕೆ ಬೆಲೆ ಇಲ್ಲ, ದುಡ್ಡಿಗಷ್ಟೇ ಬೆಲೆ. ಏನು ಮಾಡೋದಣ್ಣ, 6 ತಿಂಗಳಿಂದ ಈ ಕರೋನಾ ಅಂತ ನಮ್ಮ ಫ್ಯಾಕ್ಟ್ರಿನೂ ಓಪನ್ ಇಲ್ಲ, ಸಂಬಳನೂ ಇಲ್ಲ. ಇದು ಬದ್ದಿದ್ದ ದುಡ್ಡೆಲ್ಲ ಇವ್ನು ಓದೋಕ್ಕೆ ಅಂತ ಆ ಟೈಮಲ್ಲೇ ಖರ್ಚಾಗೋಯ್ತು. ಈ ಸ್ಕೂಲು ಈಗಲೇ ತಾನೇ ಓಪನ್ ಆಗಿರೋದು. 6 ತಿಂಗಳು ಫೀಸ್ನು ಒಟ್ಟಿಗೆ ಕಟ್ಟು ಅಂದರೆ ನಮ್ಮ ಕೈಲಿ ಹೆಂಗಾಗುತ್ತಣ್ಣ? ನಿನ್ನ ಕಷ್ಟ ಅರ್ಥ ಆಗುತ್ತಮ್ಮ, ಆದರೆ ಇದನ್ನೆಲ್ಲ ನನ್ನ ಹತ್ರ ಹೇಳಿ ಏನು ಪ್ರಯೋಜನ? ಆಗಲ್ಲ ಅಣ್ಣ, ಇವತ್ತೇನೋ ಸ್ಕೂಲ್ ಮೀಟಿಂಗು ಅಂತ ಸ್ಕೂಲ್ ಟ್ರಸ್ಟ್ನವ್ರು ಬರ್ತಿದಾರಂತಲ್ಲ. ಓಹೋ, ಅದು ಗೊತ್ತಾಯ್ತಾ?
ಹೌದಣ್ಣ, ನಾನು ನಿನ್ನೆ ಸ್ಕೂಲ್ ಹೆಡ್ ಮೇಡಮ್ ಹತ್ರ ಮಾತಾಡಬೇಕಾದ್ರೆ ನನ್ನ ಗೋಳಾಟ ನೋಡ್ನಾರ್ದೆ ಸ್ಕೂಲ್ ಟೀಚರ್ ಒಬ್ರು ಹೇಳಿದ್ರು, ಈ ಸ್ಕೂಲ್ ಟ್ರಸ್ಟ್ನವ್ರು ಬರ್ತಾರೆ, ಅವ್ರ ಹತ್ರ ಮಾತಾಡಿ ಅಂತ. ಹೌದಮ್ಮ, ಈ ಸ್ಕೂಲ್ ಟ್ರಸ್ಟಿಗಳು ರಾಮಚಂದ್ರಪ್ಪನವರು ಅಂತ ತುಂಬ ದೊಡ್ಡ ಮನುಷ್ಯ. ಅಷ್ಟೇ ಅಲ್ಲ, ನೂರಾರು ಜನಕ್ಕೆ ಆಶ್ರಯ ಕೊಟ್ಟ ಧರ್ಮಾತ್ಮರು. ಅವ್ರು ಬಂದಿದ್ರೆ ನಿಮ್ಮ ಕೆಲಸ ಆಗ್ತಿತ್ತೋ ಏನೋ, ಆದರೆ ಬಂದಿರೋದು ಅವ್ರ ಮಗಳು. ಅದೇನೋ ಹೇಳ್ತಾರಲ್ಲ, ಹೇಳ್ಕೊಡೋ ಮರದ ಬುಡದಲ್ಲಿ ಗೆದ್ದು ಉಟ್ಕೊಂಡಿದೆ ಅಂತ. ಇವರು ಆ ಥರ ಅಂತ ನನಗೇನು ಅನ್ನಿಸ್ತಾ ಇಲ್ಲಮ್ಮ. ಯಾರಿಗೆ ಗೊತ್ತಮ್ಮ, ನೀವಿವತ್ತು ಯಾವ ಮಗ್ಲಲ್ಲಿ ಎದ್ದು ಬಂದಿದ್ದೀರೋ ಏನೋ, ನಿಮ್ಮ ಕೆಲಸ ಆದರೂ ಆಗ್ಬೋದು. ಸ್ವಲ್ಪ ದೂರ ನಿಂತು ಕಾಯಿರಿ. ಈ ಸೆಕ್ಯೂರಿಟಿ ಹೇಳ್ದಂಗೆ ನಮ್ನೇನಾದ್ರೂ ಸೇರಿಸಿಲ್ಲ ಅಂದ್ರೆ ಯಾಕೆ ದಿವ್ಯಾ ಅವರೇ, ನೀವಿನ್ನೂ ಬೇಜಾರಲ್ಲೇ ಇದ್ದೀರಾ? ಓ, ಆ ಕಾಯಿ ವಿಷಯ ಇನ್ನೂ ನಿಮ್ಮ ತಲೆಯಿಂದ ಹೊರಗಡೆ ಹೋಗಿಲ್ವಾ? ದಿವ್ಯಾ ಅವರೇ, ಆ ಕಾಯಿ ಹಳೇದಾಗಿತ್ತು, ಆದರೆ ನಮ್ಮ ಪ್ರೀತಿ ಇವಾಗ ಚಿಗುರೊಡಿತಾ ಇದೆ. ಆ ಅರ್ಚಕರು ಅವ್ರ ತಲೆಯಲ್ಲಿರೋ ಮೂಢನಂಬಿಕೆ ಎಲ್ಲ ನಮ್ಮ ತಲೆಗೆ ತುಂಬ್ಸೋಕೆ ಪ್ರಯತ್ನ ಪಟ್ರು. ಒಂದು ತೆಂಗಿನಕಾಯಿ ಒಬ್ಬರ ಭವಿಷ್ಯನ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ ಹೇಳಿ? ಲೈಫಲ್ಲಿ ಈ ಥರದ್ದು ತುಂಬ ನಡೆಯುತ್ತೆ. ಅದನ್ನು ನಾವು ಎಷ್ಟು ಪಾಸಿಟಿವ್ ಆಗಿ ತಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನೀವು ಇದನ್ನೆಲ್ಲ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡಿ. ಈ ಥರ 100 ತೆಂಗಿನಕಾಯಿ ಹಾಳಾಗಲಿ, 1000 ತಲೆ ಹೋಳಾಗಲಿ, ನಮ್ಮ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವ್ರೆ ತಗೊಳ್ಳಿ. ಏನಿದು? ಸೀರೆ. ಸೀರೆನಾ? ಥ್ಯಾಂಕ್ಸ್. ದಿವ್ಯಾ ಅವರೇ, ನೀವು ಪದೇ ಪದೇ ಈ ರೀತಿ ನನಗೆ ಥ್ಯಾಂಕ್ಸ್ ಹೇಳ್ಬಾರ್ದು. ಸರಿ ಬಿಡಿ, ಇನ್ನು ಮುಂದೆ ಹೇಳ. ದಿವ್ಯಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹೊತ್ತು ನಾನು ನೀವು ಇಬ್ಬರೇ ಆಚೆ ಸುತ್ತಾಡ್ಕೊಂಬರೋಣ? ಸಾರಿ, ಅಮ್ಮ ಆ ರೀತಿ ಎಲ್ಲ ಹೊರಗಡೆ ಹೋಗಕ್ಕೆ ಬಿಡಲ್ಲ. ಅದು ಅಲ್ಲದೆ ನೀವು ಸ್ವಲ್ಪ ಲೇಟಾಗಿ ಬಂದಿದ್ದೀರಿ. ಸ್ವಲ್ಪ ಬೇಗ ಬಂದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು. ಅದಕ್ಕೇನಂತೆ, ನಾನು ಅತ್ತೆ ಹತ್ರ ಮಾತಾಡಲ್ಲ? ಪ್ಲೀಸ್ ಬೇಡ, ಹೇಳೋದು ಸರಿ ಹೋಗಲ್ಲ. ಯಾರೋ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಏನಾದರೂ ಎಮರ್ಜೆನ್ಸಿ ಇರ್ಬೋದೋ ಏನೋ. ಕಾಲ್ ಪಿಕ್ ಮಾಡಿ, ಪರವಾಗಿಲ್ಲ. ಅಯ್ಯೋ ಹಾಗೇನಿಲ್ಲ, ಇವಳು ನನ್ನ ಫ್ರೆಂಡು, ನೋಟ್ಸ್ ಕೊಡೋಕ್ಕೆ ಮನೆಗೆ ಬರ್ತೀನಿ ಅಂದಿದ್ಲು. ನಾನು ಇನ್ನೂ ಇಲ್ಲಿಂದ ಹೊರಟಿಲ್ವಲ್ಲ, ಅದಕ್ಕೆ ಕಾಲ್ ಮಾಡ್ತಿದ್ದಾಳೆ. ಓ, ಅಂದರೆ ನೀವಿವಾಗ ಹೋಗಲೇಬೇಕಾ? ಅಟ್ಲೀಸ್ಟ್ ನಿಮ್ಮ ಜೊತೆ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದ್ಕೊಂಡಿದ್ದೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ನಿಮಗೋಸ್ಕರ ಕಾಯೋದ್ರಲ್ಲೇ 1 ಅವರ್ ವೇಸ್ಟ್ ಆಯಿತು. ನೀವು ಸ್ವಲ್ಪ ಬೇಗ ಬಂದಿದ್ರೆ
ಆ 1 hour ನಿಮ್ಮ ಜೊತೆನೇ ಇರ್ಬೋದಿತ್ತು ಅಲ್ವಾ? ಅಮ್ಮ ಅಜ್ಜಿ ನನಗೋಸ್ಕರ ಕಾಯ್ತಿದ್ದಾರೆ. ದೊಡ್ಡೋರ್ನ ಕಾಯಿಸೋದು ಸರಿಯಲ್ಲ. ಸಾರಿ, ಪ್ಲೀಸ್. ಬಾಯ್. ಪ್ರಸಾದ ಸೂಪರ್ ಆಗೈತೆ. ದೇವಸ್ಥಾನ ಬಂದಿದ್ದಕ್ಕೂ ಜಾಸ್ತಿ ಆಗಲಿಲ್ಲ. ಟಿಫನ್ ಉಳ್ಕತ್ತು. ಇನ್ನೂ ಐತೆ. ಅವಳಿಂದ ಎಲ್ಲ ಕೆಲಸ ಹಾಳಾಯ್ತು. ಬಂದ ಪ್ರಸಾದ ಮಾತ್ರ ಸಾಕಾಗೈತೆ ಕಣ. ಬೇಕಾ? ಅಯ್ಯೋ ನನ್ನ ಮಗನೇ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಪ್ರಸಾದ ತಿನ್ನೋಂದೆ. ಪ್ರಸಾದ ಯಾಕೋ ಏನಾಯ್ತಾ? ಇನ್ನೇನಾಗಬೇಕು? ಆ ಲೇಡಿ ಡಾನ್ ಸತ್ಯದಿಂದ ನನ್ನ ದಿವ್ಯನ್ ಜೊತೆ 1 hour ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಕಣೋ. ಅವಳು ಬಾಯಿ ಕಟ್ಟಾಕಿ ತಲೆ ಮೇಲೆ ಕುತ್ಕೊಂಡು ಭರತನಾಟ್ಯ ಮಾಡ್ತೀನಿ, ಕಾಲ್ ಕೆಳಗಡೆ ಹಾಕಿ ಚಟ್ನಿ ಮಾಡಾಕ್ತೀನಿ. ಮಾಡು ಮಾಡು. ನನ್ನ ಕೈಗೆ ಸಿಕ್ಕದೆ ಒಳಗಿದೆ. ಚಾಚು ಜಾಸ್ತಿ ಭಯ ಬೇಡ. ಅವಳು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅವಳು ಇಲ್ಲೂ ಬಂದ್ಬಿಟ್ಲ ಬಾಮೈತ. ಅಯ್ಯೋ, ನಾನು ಬೈದಿದ್ದೇನಾದ್ರು ಕೇಳಿಸ್ಕೊಂಡ್ಬಿಟ್ಲಾ? ಓದ್ಯ ಪಿಚಾಚಿ ಅಂದ್ರೆ ಪಂದ್ಯ ಗವಾಕ್ಷಿ ಅಂತ ತಿರ್ಗಾ ಬಂದ್ಬಿಟ್ಲಾ? ಏನ್ ನೋಡ್ತಿದ್ದಾಳೆ ಬಮ್ಮೈತ? ಸರಿ ತಿರುಗ್ ನೋಡು. ದಪ್ಪ ನನ್ನ ಮಗನೇ, ಅದು ಪೋಸ್ಟರ್ ಕಣೋ. ಅವಳು ಪೋಸ್ಟ್ರಲ್ಲಾದ್ರೂ ಇರ್ಲಿ, ಕಟೋಟಲ್ಲಾದ್ರೂ ಇರ್ಲಿ, ಅವಳ ಮಕ ನೋಡಿದ್ರೆ ಮೈಕೈ ಎಲ್ಲ ನಡುಗುತ್ತೆ ಕಣ್ಣೋ. ಬಮ್ಮೈದ ಬಿಡಲ್ಲ ಕಣೆ ಇವತ್ತು. ಏನ್ ಮಾಡ್ತೀನಿ ನೋಡು, ಕರೆಕ್ಟ್ ಆಗಿ ನನ್ನ ಕೈಲಿ ಸಿಕ್ಕಾಕೊಂಡಿದ್ಯಾ. ಹೊಡೆದು ಚೆಚ್ಚಾಕ್ಬಿಡ್ತೀನಿ ಕಣೆ ನಿನ್ನ. ಯಾವ್ದಕ್ಕೂ ಪ್ರಸಾದ ಸ್ವಲ್ಪ ತಿನ್ನೋ, ತಾಕತ್ ಬರುತ್ತೆ, ದೇವ್ರ ಆಶೀರ್ವಾದನೂ ಇರುತ್ತೆ. ಯಾಕಂದ್ರೆ ನೀನು ಎದುರಾಕೊಂತಾರದು ಹೆಣ್ಣು ಲೀನಾ. ಏನ್ ಮಾಡ್ತೀನಿ ನೋಡು. ಮಾಡು. ಏನ್ ಕರಾಟೆ ಬರ್ತೇನೆ? ಕರಾಟೆ ಅವಳಿಗೆ ಯಾಕೋ ಕರಾಟೆ ಬರ್ಬೇಕು? ಹೊಡಿತಾರ ನೀನು, ನಿನ್ನ ಕರಾಟೆ ಬರ್ಬೇಕು. ನನಗೆ ಕರಾಟೆ ಬರಲ್ಲೇನೋ? ಕರಾಟೆ ಬರಲ್ವಾ? ಕರಾಟೆ ಕಿಂಗ್ ನಾನು. ಏನ್ ಮಾಡ್ತೀನಿ ನೋಡಿ ಇವಾಗ. ವಾ 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 ವಾ. Attention please, Manda masterpiece, Yalla peace peace, Manda masterpiece. ಏನಾಯ್ತಾ? ಸೌಂಡೇ ಚೇಂಜ್ ಆಗೋಯ್ತಾ? ಇಲ್ಲಿ ನಾನು ನೋಡ್ತೀನಿ. ಏನ್ ಸರ್ ಸಮಾಚಾರ? ಸರ್ ನಾನಾ? ಹೌದಲ್ಲೇ, ನೀನೆ. ಬಾಮೇದ ಲೇ ಅಂದಿದ್ದು ನಿನ್ಗೇನೆ. ಯಾರು ಹೇಗೆ ಮಾಡಿದ್ದು? ಏನು? ಓ ಬಾಮೈದ, ಯಾರು ಹಿಂಗ್ ಮಾಡಿದ್ದು? ಅದು ಸತ್ಯನ್ ಬ್ಯಾನರ್ಗೆ, ಸತ್ಯ ಅವ್ರ ಬ್ಯಾನರ್ಗೆ ಹಿಂಗ್ ಮಾಡಿರ್ಬೇಕು ಅಂದ್ರೆ ಅವನಿಗೆ ಎಷ್ಟಿರ್ಬೇಡ. ಏನು ಕೊಬ್ಬು ಕೊಬ್ಬು ಸಿಕ್ಕಾಪಟ್ಟೆನೇ ಇದೆ. ಅವನ್ ನನ್ನ ಕೈಗೆ ಸಿಕ್ಕಿದ್ರೆ ಕಾಲ್ ಮುರಿದು ಮೂಲೆಯಲ್ಲಿ ಕುಡಿಸ್ಬೇಕಲ್ಲ? ಬಾಮೇದ ಬರೀ ಬ್ಯಾನರ್ ಅದಕ್ಕಿದ್ಕೆ ಕಾಲ್ ಮುರಿದ್ಬಿಡ್ತೀಯ ಸತ್ಯ? ಬಾಮೇದ ಎಲ್ರು ಕಾಲ್ ಮುರಿತದೆ ಕಾಲ. ಸತ್ಯ ಸಾರಿ,
ಯಾವುದೋ ಕೋಪದಲ್ಲಿ ಹಿಂಗೆ ಮಾಡಿಬಿಟ್ಟೆ. ಇನ್ಯಾವತ್ತು ಈ ಥರ ತಪ್ಪು ಮಾಡಲ್ಲ. ನನ್ನ ಬಿಟ್ಬಿಡು ಪ್ಲೀಸ್. ಅಂದ್ರೆ ಬೇರೆ ತರ ತಪ್ಪು ಮಾಡ್ತೀಯಾ? ಇನ್ ಮುಂದೆ ತಪ್ಪೇ ಮಾಡಲ್ಲ. ಬೇಕಿದ್ರೆ ಇದನ್ನ ನಾನೇ ಹಂಚ್ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ ಫೋಟೋ ಹಾಕಿ ಇದಕ್ಕಿಂತ ದೊಡ್ಡದಾಗಿ ಬ್ಯಾನರ್ ಮಾಡಿಸ್ಕೊಡ್ತೀನಿ. ಬ್ಯಾನರ್ ಯಾಕೆ? ಕಾಲು ಉಳಿದ್ರೆ ದೊಡ್ಡ ಕಟೋಟೆ ಮಾಡಿಸ್ಕೊಡ್ತೀವಿ. ಅದೇನೋ ಕರಾಟೆ ಬಾಕ್ಸಿಂಗ್ ಅಂತ ಪೋಸ್ಟ್ ಕೊಟ್ಟ ಹಾಗಿತ್ತು. ಅಯ್ಯೋ ಅದು ಕರೆಕ್ಟ್ ಅಲ್ಲಕ್ಕ, ಕುಂಟೆ ಬಿಲ್ಲೆ. ಒಂಟಿ ಕಾಲಲ್ಲಿ ನಿಂತಿದ್ನಲ್ಲ, ಗ್ರಿಪ್ ಸಿಗದೆ ಪೋಸ್ಟರ್ ಮೇಲೆ ಬಿದ್ದೋಗ್ಬಿಟ್ಟ ಅಷ್ಟೇನಾ? ಅಷ್ಟಕ್ಕೆ ನೀವು ಪರ್ಮನೆಂಟ್ ಆಗಿ ಒಂಟಿ ಕಾಲ್ ಮಾಡ್ತೀನಿ ಅಂದ್ರೆ ಭಯ ಆಗಲ್ವಾ? ಆಗಲ್ವಾ? ಬಾಯ್ಸ್, ಲೋ ಅಮ್ಮಾಟೆ, ಸತ್ಯ ಗಾಡಿನ ಸುಮ್ಮನೆ ತಗೊಂಬಂದು ಇಲ್ಲಿ ಟ್ರಯಲ್ ನೋಡ್ತಾ ಇದ್ದಾಳಲ್ಲೋ. ಏ ಅಮೂಲ್ ಬೇಬಿ ಅನ್ನ ಗಾಡಿನ ಟ್ರಯಲ್ ಮಾಡ್ತಿದ್ದಲ್ವಾ? ಡಿಂಗಾದ್ರೆ ಹಂಗೆ, ಸತ್ಯನೋ ಸುಳ್ಳು ಹೇಳಲೇಬೇಕು. ಅಕ್ಕ ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅಲ್ಲ ನಮ್ಮ ಬಾಮೈದ ತಪ್ಪಾಯ್ತು ಅಂತ ಕೇಳ್ಕೊಂಡ್ಮೇಲೂ ಯಾಕೆ ಈ ರೇಂಜಿಗೆ ನಗ್ತಾ ಇದ್ದೀರಾ? ತಪ್ಪು ಮಾಡೋ ಮೂರ್ತಿನ ಇದು. ತಪ್ಪು ಮಾಡೋದಕ್ಕೂ ಪುಣ್ಗೆಲ್ ಧೈರ್ಯ ಇರ್ಬೇಕಮ್ಮ. ಈಗ ಈ ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು ಅಂತ ಹಠ ಮಾಡೋ ಮಕ್ಕಳೆಲ್ಲ ತಪ್ಪು ಮಾಡಕ್ಕಾಗತ್ತಾ? ಬಾಮೈದ ಇಷ್ಟು ಕರೆಕ್ಟಾಗಿ ಹೇಳ್ತಿದ್ದಾಳಲ್ವಾ? ಆದ್ರೆ ಇವಳು ನಾನು ಆಡ್ಕೋತಿದ್ದಾಳೋ ಹೊಗಳ್ತಾ ಇದ್ದಾಳೋ ಅದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ನ ಅಮೂಲ್ ಬೇಬಿ ಅನ್ನೋದು. ಅವಳಾದ್ರೂ ಚಾಕ್ಲೇಟು ಬಿಸ್ಕೆಟು ಅಂತಿದ್ದಾಳೆ. ಪಾಪ ಅವ್ರಿಗಿನ್ನೂ ಗೊತ್ತಿಲ್ಲ ನೀನು ಇನ್ನೂ ರಾಗಿ ಸರಿತೀನೋ ಮಗು ಅಂತ. ಏನು ನೀವೇ ಗುಸ್ಗುಸು ಅಂತ ಮಾತಾಡ್ತಿದ್ದೀರಾ? ಅದೇನ್ ಸ್ಕೆಚ್ ಆಗ್ತಿದ್ದೀರಾ ಅಂತ ಡೈರೆಕ್ಟ್ ಆಗೇ ಹೇಳಿ. ಏನಾದ್ರೂ ಮಾಡಿ ಮ್ಯಾಟ್ರನ್ ಬದಲಾಯಿಸಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕಲ್ಲ. ಇಲ್ಲ ಅಂದ್ರೆ ಈ ಗಲೀಜ್ ಬಟ್ಟೆ ನೀವು ಕಿತ್ಕೊಂಡು ಬರ್ತ್ ಸೂಟಲ್ಲಿ ಕಳಿಸ್ತಾಳ ಅಷ್ಟೇ. ನಿಮ್ಗೆ ಕೇಳಿದ್ದು. ಹೇಳ್ಬಿಡ ಬಾಮೈದ. ಹೇಳ್ಬೇಕಾ? ಏನು ನೀನು ಹೈದ್ರಾಬಾದ್ಗೆ ಹೋಗ್ತಿದ್ಯಲ್ಲ, ಇನ್ನು 2 ವಾರ ಈ ಕಡೆ ಬರೋಕ್ಕಾಗಲ್ಲ ಅಂತ ಬಾಮೈದ ತುಂಬ ಫೀಲ್ ಮಾಡ್ಕೋತಿದ್ದ. ಬಾಮೈದ ನಿನ್ನ ಗಗನಯಾನಕ್ಕೆ ಟೈಮ್ ಆಗ್ಲಿಲ್ವಾ? ಓ, ನೀ ಪರ್ಮಿಷನ್ ಕೊಟ್ರೆ ನಾನಿನ್ ಹೊಡ್ಲಾ? ಅಮೂಲ್ ಬೇಬಿ, ಈ ಪ್ರಪಂಚದಲ್ಲಿ ಇಷ್ಟೊಂದು ಸಾಫ್ಟ್ ಆಗಿರಬಾರ್ದು. ಬಿದ್ರೆ ತಲೆ, ಎದ್ರೆ ಕಾಲ್ ಎಳೆಯೋ ದುನಿಯಾ ಇದು. ಮಗುವಿನ ಮನ್ಸಿದ್ರೆ ಇಷ್ಟಪಡೋರ್ಗಿಂತ ಕಷ್ಟ ಕೊಡ್ಬೇಕು ಅಂತ ಅನ್ಕೊಳ್ಳೋರೇ ಜಾಸ್ತಿ. ಗೊತ್ತಾಯ್ತಾ? ಗೊತ್ತಾಯ್ತೇನ್ರೋ? ಗೊತ್ತಾಯ್ತು ಗೊತ್ತಾಯ್ತು. ಸರಿ ಸರಿ ಹೊರಡು. ಬಾಮೈದ ಹೊರಡು ಅಂತ ಹೇಳಾಯ್ತಲ್ಲ, ಇನ್ನೇನು ಹೊಡೆಯಲ್ಲ ಬಾ.